5 ವರ್ಷದಲ್ಲಿ ಎಲ್ಲೂ ಇಲ್ಲದೆ ಇರೋ ರೇಪ್ ಕೇಸ್ ಅಲ್ಲಿ ಕಂಪ್ಲೇಂಟ್ ಕೊಡೋದು. ದಯವಿಟ್ಟು ಶಿವಕುಮಾರ್, ಭಾಳ ದೇವರು ನೀವು ಊಹೆ ಮಾಡದೇ ಇರೋ ಮಟ್ಟಿಗೆ ಬೆಳೆದು ಬಿಟ್ಟಿದ್ದೀರಿ. ನೀವು 20 ರೂಪಾಯಿ ಇಲ್ಲದೆ ಇರೋವಾಗಲಿಂದ ನಾನು ನೋಡಿರೋನು. 20 ರೂಪಾಯಿಗೆ 2.2 ಪೆಟ್ರೋಲ್. ನಾನು ನೀವು ಹತ್ತಿರದಲ್ಲಿರೋರು, ನಾವಿಬ್ಬರು ಭಾಳ ಹತ್ತಿರದಲ್ಲಿ ಜೀವನ ಮಾಡಿರೋರು ನಾವಿಬ್ಬರು 20ನೇ ವಯಸ್ಸಿನ ಸ್ನೇಹಿತರುಗಳು. ನನಗೆ ಹಿಂಗೆ ಮಾಡಬಾರ್ದಾಗಿತ್ತು. ನಿಮ್ಮ ಹತ್ರ ಏನು ಇಲ್ಲದೆ ಇರೋವಾಗಲಿಂದ ನಾನು ಜೊತೆಯಲ್ಲಿರೋನು, ಏನು ಜೊತೆಯಲ್ಲಿ ಇಲ್ಲದೆ ಇರೋವಾಗ ನಾನು ನಿಮ್ಮನ್ನು ನೋಡಿರೋನು. ನಿಮ್ಮ ಹತ್ರ ಒಂದು ಹಳೆ ಜಾವ 4,00,000 ರೂಪಾಯಿ ಅದ್ರ ಬೆಲೆ, 20 ರೂಪಾಯಿ ನೋಟ್ ಎತ್ಕೊಂಡಾಗ ಪೆಟ್ರೋಲ್ ಬ್ಯಾಂಕಲ್ಲಿ ಪೆಟ್ರೆ 2.2. ಇದನ್ನು ನಾವಿಬ್ಬರು ಬದುಕಿರೋದು. ದೇವರು ನಿಮ್ಮ ಮಟ್ಟಕ್ಕೆ ತಂದು ಒಂದು ಮುಖ್ಯಮಂತ್ರಿ ಆಗೋ ಮಟ್ಟಕ್ಕೆ ಇನ್ನು ಮುಂದಕ್ಕಾದರೂ ತಿದ್ಕೊಂಡು ಒಂದು ಮಾನವರಾಗಿ ಒಂದು ಮನುಷ್ಯತ್ವ ಇಟ್ಕೊಂಡು ಜೀವನ ಮಾಡಿ, ಇಷ್ಟು ಕೀಳು ಮಟ್ಟದ ಹನಿ ಟ್ರಾಪ್ಗೆ ಹೋಗ್ಬಿಟ್ಟು ಕುಟುಂಬಗಳನ್ನ ಹಾಳು ಮಾಡೋಂಥದಕ್ಕೆ ಹೋಗ್ಬೇಡ್ರಿ. ನಿಮಗೂ ಒಂದು ಕುಟುಂಬ ಇದೆ. ಶಿವಕುಮಾರ್, ನಿಮ್ಗೊಂದು ಜ್ಞಾಪಕ ಇದೆಯೋ ಇಲ್ಲ ಗೊತ್ತಿಲ್ಲ, ಇವತ್ತು ಜ್ಞಾಪಿಸ್ತೀನಿ. 2013ರಲ್ಲಿ KPCC ಅಧ್ಯಕ್ಷರಾವತ್ತು ಪರಮೇಶ್ವರ್ ಅವರು ಅವತ್ತು ಸೋತೋಗಿರ್ತಾರೆ. ಕಾಂಗ್ರೆಸ್ ಆಫೀಸಲ್ಲಿ ನಾವೆಲ್ಲ ಗೆದ್ದು ಬಂದಿರ್ತೀವಿ. ಆವತ್ತು ನೀವು ಕುಂತು ಮೀಟಿಂಗ್ ಮಾಡೋವಾಗ ಪರಮೇಶ್ವರ್ ಸೋತೋಗಿರ್ತಾರೆ. ನೀವೊಂದು ಮಾತು ಹೇಳ್ತೀರಿ, ಜ್ಞಾಪಿಸ್ಕೊಳ್ರಿ, ಅಥವಾ ಅವತ್ತಿನ ವಿಡಿಯೋ ಕ್ಲಿಪ್ಪಿಂಗ್ ಓಪನ್ ಮಾಡಿ ನೋಡಿ. ಸೋತವನು ಸತ್ತ ಅಂತ ಹೇಳ್ತೀರಿ. ಪರಮೇಶ್ವರ್ ಅವತ್ತು ಸರ್ಕಾರ ತಂದಿರ್ತಾರೆ, ಎಲ್ಲ MLAಗಳು ಗೆದ್ದಿರ್ತಾರೆ. ಸೋತವನು ಸತ್ತ ಅಂತ ಹೇಳಿದ್ರಿ. ಪರಮೇಶ್ವರ್ ಮನಸ್ಸು ಎಷ್ಟು ನೊಂದಿರ್ತದೆ, ಎಷ್ಟು ಆ ಜೀವ ನೋವು ತಿಂದಿರುತ್ತೆ ಅನ್ನೋದು ಯೋಚನೆ ಮಾಡಿಲ್ಲ. ಸೋತವನು ಸತ್ತ. ಇದೇ ನೀವು ಕಾಂಗ್ರೆಸ್ ಅಧ್ಯಕ್ಷರಾದ ಮೇಲೆ ನಿಮ್ಮ ತಮ್ಮ ಸೋತ. ಇವತ್ತು ಅದೇ ನೀವು ಅವತ್ತು ಪರಮೇಶ್ವರ್ ಹೇಳಿದ ಮಾತು ಇವತ್ತು ತಿರುಗಿಸಿ ನಿಮ್ಗೆ ಹೊಡೆದಿದೆ. ಇದೇ ಜೀವನ 11 ವರ್ಷ ಆದಮೇಲೆ ನಿಮ್ಗೆ ಹೊಡೆದಿದೆ. ಅವತ್ತು ಪರಮೇಶ್ವರ್ ಅವ್ರ ನೋವು ಇವತ್ತು ನಿಮ್ಮ ತಮ್ಮ ಸೋತ ಮೇಲೆ ಗೊತ್ತಾಯಿತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.